ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂದಿನಿ ಮೊರೆ, ನಮ್ಮ ತಾಳ್ಮೆ ಮೀರ್ತಾ ಇದೆ. ಆ ಭಾವ ನಿಮ್ಮ ವಿಷಯದಲ್ಲಿ ಈ ರೀತಿ ನಡ್ಕೊಳ್ತಾ ಇರೋದು ನೋಡಿ ನಮ್ಮ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಪದ್ದು, ಕೆಲವೊಂದು ಸಮಯದಲ್ಲಿ ಕೆಲವೊಂದು ವಿಷಯನ ನಾವು ಸಹಿಸ್ಕೊಳ್ಳೇಬೇಕಾಗತ್ತೆ. ಯಾಕೆಂದರೆ ನಾವು ಎಲ್ಲಿ ಯಾವ ವಿಷಯಕ್ಕೋಸ್ಕರ ಇದ್ದೀವಿ ಅನ್ನೋದು ಮುಖ್ಯ ಆಗತ್ತೆ. ನೀವು ಸಾಲಿಗ್ರಾಮದ ಕುಡಿ ಅಮ್ಮವ್ರೆ, ಸಾವಿರಾರು ಜನಕ್ಕೆ ಜೀವನ ಕೊಟ್ಟಿದ್ದೀರಾ. ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತದ್ರಲ್ಲಿ ಇದನ್ನೆಲ್ಲ ಯಾರಿಗೋಸ್ಕರ ಸಹಿಸ್ಕೊಂಡಿದ್ದೀರಾ ಹೇಳಿ? ಮಗಳಿಗೋಸ್ಕರ. ಹಾಗಾದ್ರೆ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಮಗಳಿಗೋಸ್ಕರ ಇಷ್ಟೆಲ್ಲ ಸಹಿಸ್ಕೋತೀನಿ ಅಂತ ಅಂದಮೇಲೆ ಆ ಮಗಳ ಪ್ರೀತಿ ನಿಮಗೆ ಆದಷ್ಟು ಬೇಗ ಸಿಗಲಿ. ಶ್ರಾವಣಿ ಅಮ್ಮವ್ರ ಹತ್ರ ನೀವೇ ತಾಯಿ ಅಂತ ಹೇಳ್ಕೊತೀನಿ ಅಂದ್ರಿ, ಆದಷ್ಟು ಬೇಗ ಹೇಳ್ಕೊಬಿಡಿ. ಹೌದು ಅಮ್ಮವ್ರೆ, ಇಂಥ ಸಂತೋಷದ ವಿಷಯ ಇದು. ಇಂಥ ಕ್ಷಣ ಯಾವಾಗ ಬರುತ್ತೋ ಅಂತ ನಾವು ಕಾಯ್ತಾನೆ ಇದ್ವಿ. ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ಆದಷ್ಟು ಬೇಗ ಶ್ರಾವಣಿ ಅಮ್ಮವ್ರಿಗೆ ನೀವೇ ತಾಯಿ ಅಂತ ಹೇಳ್ಬಿಡಿ ಅಮ್ಮವ್ರೆ. ಹೇಳ್ತಾರೆ ಕಣೋ, ಹೇಳ್ತಾರೆ. ನಂದಿನಿ ಅಮ್ಮವರು ಇವತ್ತೇ ಹೇಳ್ತಾರೆ, ಇಲ್ಲ ನಾಳೆ ಹೇಳ್ಬೋದು. ಇಲ್ಲ ಪದ್ದು, ನಾನೇ ತಾಯಿ ಅನ್ನೋ ವಿಚಾರನ ನಾನು ಶ್ರಾವಣಿಗೆ ಹೇಳಲ್ಲ. ಹೇಳಲ್ವಾ? ಮತ್ತೆ ನೀವೇ ತಾನೇ ಹೇಳಿದ್ರಲ್ಲಮ್ಮ, ಶ್ರಾವಣಿ ಅವರಿಗೆ ಸತ್ಯ ಗೊತ್ತಾಗಬೇಕು, ನಾನೇ ಹೇಳ್ಬಿಡ್ತೀನಿ ಅಂತ. ನಾನು ಈ ಮನೆಗೆ ಬಂದಾಗ ಶ್ರಾವಣಿ ತನ್ನ ತಾಯಿ ಬಗ್ಗೆ ಇಷ್ಟು ಪ್ರೀತಿಯಿಂದ ಮಾತಾಡ್ತಿದ್ಲು. ಅದನ್ನ ನೋಡಿ ಅವಳು ತಾಯಿ ಪ್ರೀತಿಗೋಸ್ಕರ ಕಾತ್ರದಿಂದ ಕಾಯ್ತಿದ್ದಾಳೆ ಅಂದ್ಕೊಂಡಿದ್ದೆ. ಹೌದು ಅಮ್ಮವ್ರೆ, ನಿಜಾನೇ ಅದು. ಅವ್ರು ಒಂದೊಂದು ಕ್ಷಣನೂ ನಿಮ್ ಪ್ರೀತಿ ಬೇಕು ಅಂತ ಒದ್ದಾಡ್ತಿದ್ದಾರೆ. ಹಗಲು ರಾತ್ರಿ ನಿಮ್ಮನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೆ. ನಾನು ಶ್ರಾವಣಿ ಹತ್ರ ಈ ವಿಚಾರದ ಬಗ್ಗೆ ಮಾತಾಡಿದೆ. ಅಪ್ಪಿ ತಪ್ಪಿ ನಿನ್ನ ತಾಯಿ ನಿನ್ನ ಎದುರುಗಡೆ ಬಂದರೆ ನೀನು ಏನು ಮಾಡ್ತೀಯ ಅಂತ ಕೇಳ್ದೆ. ಅದಕ್ಕೆ ಇವ್ರೇನು ಹೇಳಿದ್ರು? ಅಪ್ಪಿ ತಪ್ಪಿ ಮುದ್ದಾಡಿ ಮಲಿಗ್ತೀನಿ ಅಂದ್ರ? ನಾನು ಕೇಳಿದ ಪ್ರಶ್ನೆಗೆ ಶ್ರಾವಣಿ, ನನಗೆ ತಾಯಿ ಅಂದರೆ ಇಷ್ಟ ಇಲ್ಲ. ಅವ್ರ ಮೇಲೆ ನನಗೆ ತುಂಬ ಕೋಪ ಇದೆ. ಹುಟ್ಟಾಗಿಂದ ನನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ. ತಾಯಿಗೋಸ್ಕರ, ತಾಯಿ ಪ್ರೀತಿಗೋಸ್ಕರ ನಾನು ಹಾತೊರಿತಿದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅದು ನಿಜಾನೇ ಇರ್ಬೋದು, ಆದರೆ ನಾನಂತೂ ನನ್ನ ತಾಯಿನ ತುಂಬ ದ್ವೇಷಿಸ್ತೀನಿ. ಅವ್ರ ಮೇಲಿರೋ ಕೋಪಕ್ಕೆ ನನ್ನ ಮನಸ್ಸಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇಲ್ಲ ಅಮ್ಮವ್ರೆ, ಅವ್ರ ಹತ್ರ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮವ್ರೆ. ಅವ್ರು ನಿಮ್ಮನ್ನು ದ್ವೇಷ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮವ್ರೆ. ಅಮ್ಮವ್ರೆ, ಅವರು ಮೋಸ್ಟ್ಲಿ ಯಾವುದೋ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿರ್ತಾರೆ, ಅದಕ್ಕೆ ಆ ಥರ ಹೇಳಿರ್ಬೋದು. ನಾನು ಒಂದ್ಸಲಿ ಅವ್ರ ಹತ್ರ ಮಾತಾಡ್ತೀನಿ ಅಮ್ಮವ್ರೆ, ಮಾತಾಡ್ಬಿಟ್ಟು ಈ ಸಮಸ್ಯೆನೆಲ್ಲ ಬಗೆಹರಿಸ್ಬಿಡ್ತೀವಿ. ಬೇಡ ಸುಬ್ಬು, ಶ್ರಾವಣಿಗೆ ಸತ್ಯ ಗೊತ್ತಾಗೋ ಕ್ಷಣ ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರೋಂಥ ಕ್ಷಣ ಆಗಿರಬೇಕು. ಆ ಕ್ಷಣ ನನ್ನ ಬಾಳಿಗೆ ಸಂತೋಷ ಕೊಡಬೇಕು. ಅದಕ್ಕೆ ಶ್ರಾವಣಿ ಯಾವತ್ತು ತನ್ನ ತಾಯಿನ ಕ್ಷಮಿಸ್ತಾಳೋ ಅವತ್ತು ಮಾತ್ರ ನಾನು ಅವಳಿಗೆ ಸತ್ಯ ಹೇಳ್ತೀನಿ. ಅಲ್ಲಿವರೆಗೂ ನಾನೇ ಅವಳ ತಾಯಿ ಅನ್ನೋ ವಿಚಾರ ಅವಳಿಗೆ ಗೊತ್ತಾಗೋದು ಬೇಡ. ನಾನು ನಿಮ್ಮಿಬ್ಬರಲ್ಲೂ ಇದನ್ನೇ ಕೇಳ್ಕೊಳ್ಳೋದು, ದಯವಿಟ್ಟು ಅವಳಿಗೆ ಈಗಲೇ ನಾನೇ ಅವಳ ತಾಯಿ ಅನ್ನೋ ವಿಚಾರನ ಹೇಳ್ಬೇಡಿ. ಬಿಗ್ರೆ, ಸುಬ್ಬು, ಎಲ್ಲ ಇಲ್ಲಿ ಬನ್ನಿ. ಮಾತಾಡು. ಏನಾಗಿದೆ ನೀನೆ? ಎಲ್ರು ಯಾಕಂಗ್ ಕೂಗ್ತಾ ಇದೀಯಾ? ಅಲ್ಲ, ಇಷ್ಟ ಅವಮಾನ ಆಗಿರೋದು ಸಾಲದು ಅಂತ ಬೇರೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ ಬಂದಿದ್ಯಾ? ಹೆಚ್ಚು ಇಲ್ಲ, ಕಮ್ಮಿನೇ ಇಲ್ಲ. ಈ ಮನೆಯವ್ರಿಗೆ ಹಿಡಿದಿರೋ ಹುಚ್ಚನ್ನ ನಾನು ಬಿಡಿಸ್ತೀನಿ. ನಾನು ಅಂದ್ರೆ ಏನ್ ಅನ್ಕೊಂಡಿದಾರ? ಕಂಡ್ರ ವಿಷಯಕ್ಕೆ ಮೂಗು ತೂರ್ಸೋ ನಿಮ್ಮನ್ನ ಮೂಕ ಪ್ರಾಣಿ ಅನ್ಕೋತಾರಷ್ಟೇ. ಗೊತ್ತಿಲ್ಲ, ನಾನು ಬೈಬೇಡ ನೀನು. ವಿಷಯ ಇದೆ, ಎಲ್ರು ಬರ್ರಿ ಹೇಳ್ತೀನಿ.
ಹೀಗೆ ಏನಾಯ್ತು? ಯಾಕೆ ಹೀಗೆ ಕೂಗ್ಕೊತಾ ಇದ್ದೀರಾ? ಏನಾಯ್ತು ಮಾವ? ಕಾರಣ ಇಲ್ಲದೆ ಎಲ್ಲರೂ ಸೇರ್ಕೊಂಡು ನನಗೆ ಅವಮಾನ ಮಾಡಿದಿರ. ನಿಮಗೆಲ್ರಿಗೂ ಯಾರೋ ಹೊರಗಡೆಯಿಂದ ಬಂದವರು ದೇವತೆ ತರ ಕಾಣಿಸ್ತಾರೆ. ನಾನು ಈ ಮನೆಗೆ ಸಂಬಂಧಿಕ, ನಾನು ನಿಮ್ಗೆ ಕೆಟ್ಟವನ್ ತರ ಕಾಣ್ತೀನಿ ಅಲ್ವಾ? ಮಾವ, ಕೆಟ್ಟ ಕೆಲ್ಸಗಳನ್ನ ಯಾರು ಮಾಡ್ತಾರೋ ಅವರೆಲ್ಲ ಕೆಟ್ಟವ್ರ ಹಾಗೆ ಕಾಣೋದು. ಸಂಬಂಧ ಇರ್ಲಿ ಇಲ್ಲದೆ ಇರ್ಲಿ, ಮನುಷ್ಯ ಶುದ್ಧಿಯಾಗಿಲ್ಲ ಅಂದ್ರೆ ಯಾರಿಗೂ ಮರ್ಯಾದೆ ಇರಲ್ಲ. ಆಯ್ತು ಬಿಡಪ್ಪ, ನನ್ನ ಮನಸ್ಸು ಶುದ್ಧವಾಗಿಲ್ಲ ಅಂತಾನೆ ತಿಳ್ಕೊ. ಆದ್ರೆ ಕಂಡ್ಕಂಡವ್ರು ನಂಬ್ತಿರಲ್ಲ, ನಿಮ್ ನಂಬಿಕೆಗೆ ಮೋಸ ಆಗೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಏನ್ ಹೇಳ್ತಾ ಇದ್ದೀರಿ ಬಿಗ್ರೆ? ನಾನು ಹೇಳ್ತಿರೋದಲ್ಲ, ಈ ಪೇಪರ್ ಅಲ್ಲಿ ಇರೋದು. ಏನಿರೋದು ಇದ್ರಲ್ಲಿ? ಜ್ಯುವೆಲರಿ ಶಾಪಿಂಗು ಓಪನ್ನು ಅಂತ ಇದೆ ಅಷ್ಟೇ. ಕಟ್ಟು, ನಿನಗೆ ಒಡವೆ ಮೇಲೆ ಕಣ್ಣು. ಕುಡಿಸ್ತಿದ್ದೀರಾ? ನಾನು ಹೇಳ್ತಿರೋದು ಅದಲ್ಲ, ವಿಷಯ ಬೇರೆನೇ ಇದೆ. ಕೆಳಗಡೆ ಬಂದಿದ್ದೆ, ಓದು. ಓ, ಕೆಳಗ ನಾನು ಯಾವತ್ತೂ ನೋಡಲ್ಲ. ಏನಿದ್ರು ಕತ್ತಿ ಎತ್ತೇ ನೋಡೋದು ನಾನು. ತಗೊಳಪ್ಪ ಕಾರ್ತಿಕೇಯ, ಓದು. ಕೆಳಗಡೆ ಇದೆ ಅಂತೆ. ಮುಸುಕು ಹಾಕಿಕೊಂಡು ಮನೆಗೆ ನುಗ್ಗಿ ದರೋಡೆ. ಮನೆಯಲ್ಲಿದ್ದವರನ್ನೆಲ್ಲ ಹೊಡೆದು ಕಳ್ಳತನ ಮಾಡಿ ಕೊಲೆಗೈದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಯವ್ವಾ, ಓದುದ್ರ ಇದೇ ನನ್ನ ಡೌಟ್. ಆ ಹುಬ್ಳಿ ಹೆಂಗಸು ಅಂತ ನಮ್ಮ ಮನೆಗೆ ಒಬ್ಳು ಬರ್ತಾಳಲ್ಲ, ಅವಳು ಯಾವತ್ತಾದ್ರೂ ಮುಖ ತೋರಿಸ್ತಾಳ? ಇಲ್ಲ. ಯಾವಾಗಲೂ ಸೆರಗಲ್ಲಿ ಮುಖ ಮುಚ್ಕೊಂಡೇ ಓಡಾಡ್ತಾಳೆ. ಅವಳು ಕಳ್ಳಿನಿ ಅಂತ ನನಗೆ ಅನುಮಾನ. ಒಂದು ನಿಮಿಷ ಇರಪ್ಪ, ನಾನು ಮಾತಾಡ್ತೀನಿ. ಮಾವ, ನಾಲ್ಗೆ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನೀವು ಮಾತಾಡುವಾಗ ಏನ್ ಮಾತಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಗಮನ ಇರಲಿ. ಮಾತುಗಳ ಬಗ್ಗೆ ಗಮನ ಇಡೋದಲ್ಲ, ಮನೆಯಲ್ಲಿ ಯಾರಿರ್ತಾರೋ ಅವ್ರ ಬಗ್ಗೆ ಗಮನ ಇಡಬೇಕು. ಗೊತ್ತು ಗುರಿ ಇಲ್ಲದೆ ಈ ಮನೆ ಒಳಗ್ ಬಂದು ಸೇರ್ಕೊಂಡಿದ್ದಾಳಲ್ಲ, ಆ ಅಬಿಟ್ಟೆ ಪ್ರಸನ್ನ ಆಕ್ಷಿ, ಅವಳು ಕೂಡ ಒಬ್ಳು ಕಳ್ಳಿ. ಈ ಮನೆ ದೋಚ್ಕೊಂಡು ಹೋಗಕ್ಕೆ ಬಂದಿರೋದವಳು. ನಾಲ್ಗೆ ಬಿಗಿಟ್ಟು ಮಾತಾಡಿ.